ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮಗೆ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಆ, ನೀವು ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರಿಗೋಸ್ಕರ, ಯಾರು ಸಿಂಗಲ್ ಅವರಿಗೋಸ್ಕರ ಈ ಮೆಸೇಜ್ ಆಗಿದೆ. ಓಕೆ, ನೀವು ಪ್ರೀತಿಸ್ತಾ ಇರುವ ವ್ಯಕ್ತಿ, ನಿಮ್ಮ ಕ್ರಶ್ ನಿಮಗೆ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನಿಮಗೆ ನೀವು ಎಲ್ಲೋ ಒಂದು ರೀತಿ ಕಷ್ಟದಲ್ಲಿ ಕೂಡ ಈಗ ಇದ್ದೀರಾ ಅನ್ನುವಂತಹ ಮೆಸೇಜ್ ಕೂಡ ಆಗಿದೆ. ಹಾಗೆ ಕೋಪ ಹೆಚ್ಚಾಗಿದೆ ನಿಮಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕೋಪವನ್ನು ನೀವು ಕಡಿಮೆ ಮಾಡ್ಕೊಳ್ಳಿ ಅನ್ನುವಂತಹ ಮೆಸೇಜನ್ನು ಅವರು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ನಿಮಗೆ ಬಹಳಷ್ಟು ಸಲ ಪ್ರಯತ್ನಿಸಿದ್ದಾರೆ, ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಬಯಸಿದ್ದಾರೆ. ಅಂದರೆ ಕಾಲ್ ಮಾಡಿದ್ದಾರೆ ಅಥವಾ ಮೆಸೇಜ್ ಮಾಡಿದ್ದಾರೆ, ನಿಮ್ಮ ಕಡೆಯಿಂದ ಯಾವುದೇ ರೀತಿ ರಿಪ್ಲೈ ಅವರಿಗೆ ಸಿಗಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಅವರು ನಿಮ್ಮಲ್ಲಿರುವಂತಹ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಪರ್ಸನ್ ಬಹಳಷ್ಟು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾರೆ. ಬಹಳಷ್ಟು ಸಲ ಅವರು ನಿಮ್ಮ ಪ್ರೀತಿಯನ್ನು ಬಯಸಿ ಕಾಲ್ ಅಥವಾ ಮೆಸೇಜ್ ಮಾಡಿದ್ದಾರೆ, ಅಥವಾ ಯಾರ್ದಾದ್ರೂ ಮೂಲಕ, ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು. ಭಾಳಷ್ಟು ಸಲ ನಿಮ್ಮ ಬಗ್ಗೆ ವಿಚಾರಿಸಿದ್ದಾರೆ. ಹಾಗೆ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಅವರು ಭಾಳಷ್ಟು ಕೇರ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಭೇಟಿ ಆಗುವುದರ ಬಗ್ಗೆ ಭಾಳಷ್ಟು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ನೋಡಲಿಕ್ಕೋಸ್ಕರ ಬಹಳಷ್ಟು ಕಾತುರದಲ್ಲಿ ಕಾಯ್ತಾ ಇದ್ದಾರೆ. ಹಾಗೆ ರೈಟ್ ಟೈಮಿಗೋಸ್ಕರ ಕಾಯ್ತಾ ಇದ್ದಾರೆ. ಹೆಚ್ಚಾಗಿ ರಾತ್ರಿಯ ಟೈಮಲ್ಲಿ ಅವರು ಒಂಟಿಯಾಗಿರುವಾಗ ಭಾಳಷ್ಟು ನಿಮ್ಮ ಬಗ್ಗೆ ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ದುಃಖಕ್ಕೆ ಕೂಡ ಅವರು ಒಳಗಾಗ್ತಾರೆ ಅನ್ನುವಂತಹದ್ದು. ಹಾಗೆ ಹೆಚ್ಚಾಗಿ ನಿಮಗೆ ಬೇರೆ ನಂಬರ್ಗಳಿಂದ ಕೂಡ ಕಾಲ್ ಅಥವಾ ಮೆಸೇಜ್ ಬರೋದನ್ನು ಕೂಡ ನೀವು ಗಮನಿಸಿದ್ದೀರಾ ಅನ್ನುವಂತಹದ್ದು. ಅನ್ನೋ ನಂಬರಿಂದ ಕಾಲ್ ಮಾಡುವಂತಹದ್ದು ಈ ರೀತಿ ಕೂಡ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂತಹದ್ದು, ನೀವು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಆಗಿದೆ. ಹಾಗೆ ಅವರ ಜೀವನದಲ್ಲಿ ಇಷ್ಟು ದಿನ ಭಾಳಷ್ಟು ಕಷ್ಟಗಳಿತ್ತು, ಆ ಕಾರಣದಿಂದ ಕೂಡ ನಿಮ್ಮೊಂದಿಗೆ ಕೋಪ ಅನ್ನುವಂತಹದ್ದಿದೆ. ಆದರೆ ಹಾಗೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯವಾಗಿಲ್ಲ. ಅಥವಾ ಕೆಲವೊಬ್ಬರು ಇಲ್ಲಿ ನೀವು ಪ್ರೀತಿಯ ವಿಚಾರಗಳನ್ನು ಅವರಿಗೆ ತಿಳಿಸಿದರೂ ಕೂಡ ನಿಮಗೆ ಆ ವ್ಯಕ್ತಿಯ ಮೇಲೆ, ನಿಮ್ಮ ಪರ್ಸನ್ ಮೇಲೆ, ನಿಮ್ಮ ಕ್ರಶ್ ಮೇಲೆ ಪ್ರೀತಿ ಇರೋದು ಅವರಿಗೆ ತಿಳಿದಿದ್ದರೂ ಕೂಡ ಎಲ್ಲೋ ಒಂದು ರೀತಿ ಅವರು ತಿಳಿಯದೇ ಇರುವ ಹಾಗೆ, ಪ್ರೀತಿ ಇಲ್ಲದೆ ಇರುವ ಹಾಗೆ, ಅಥವಾ ನೀವು ಪ್ರೀತಿಸ್ತಿರುವಂತಹ ವಿಚಾರಗಳು ಅವರಿಗೆ ತಿಳಿದರೂ ತಿಳಿಯದ ಹಾಗೆ ಇದ್ದಾರೆ ಅನ್ನುವಂತಹದ್ದು ಮೆಸೇಜ್ ಆಗಿದೆ. ಯಾಕಂದರೆ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಆ ಕಾರಣದಿಂದ ಅವರು ಪ್ರೀತಿ ಇಲ್ಲದ ಹಾಗೆ ನಡ್ಕೊಂಡಿದ್ರು ಅನ್ನುವಂಥದ್ದು. ಆದರೆ ಈಗ ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ಈ ವಿಚಾರವನ್ನು ಅವರು ನಿಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ಅನ್ನುವಂತಹದ್ದು. ನಿಮಗೆ ಅವರ ಮೇಲಿರುವ ಪ್ರೀತಿಯನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ಅವರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ವಿಚಾರವನ್ನು ಅವರಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ತಾರೆ ಅನ್ನುವಂತಹದ್ದು. ರೈಟ್ ಟೈಮ್ಗೋಸ್ಕರ ಅವರು ಕಾಯ್ತಾ ಇದ್ದಾರೆ. ಅವರು ಒಂಟಿಯಾಗಿರುವಾಗ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ಅವರು ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಹೆಚ್ಚಾಗಿ ಮೆಡಿಟೇಷನ್ ಮಾಡ್ತಾ ಇರುವಂತಹವರು. ಹಾಗೆ ನಿಮಗೋಸ್ಕರ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿಬಿಟ್ಟು ಭಾಳಷ್ಟು ಸಲ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ, ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು, ನಿಮಗೋಸ್ಕರ ಪ್ರೇ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಯಶಸ್ಸಿಗೋಸ್ಕರ ಅವರು ಭಾಳಷ್ಟು ನಿಮಗೆ ತಿಳಿಯದ ಹಾಗೆ ಅವರು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆದರೆ
ನಿಮಗೆ ಅದು ಅರಿವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನಿಮ್ಮ ಕಷ್ಟಗಳಿಗೆ ಅವರು ನಿಮಗೆ ತಿಳಿಯದ ಹಾಗೆ ಸಹಾಯ ಮಾಡಿದ್ದಾರೆ ಅನ್ನುವಂತಹದ್ದು ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಮೂಲಕ ಆಗಿರ್ಬೋದು, ನಿಮಗೆ ಯಾವುದೋ ಒಂದು ರೀತಿ ಸಹಾಯಗಳನ್ನು ಅವರು ಮಾಡಿದರೆ ಮಾಡ್ತಾನೆ ಇರ್ತಾರೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಗಮನಕ್ಕೆ ಬಂದಿಲ್ಲ. ಅದರ ಬಗ್ಗೆ ಕೂಡ ಅವರಿಗೆ ಕೆಲವೊಂದು ದುಃಖ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಭಾಳಷ್ಟು ನಿಮ್ಮನ್ನು ಮಾತಾಡಬೇಕು ಅನ್ನುವಂತಹ ಆಸೆ ಅವರಿಗೆ ಇದೆ. ಆದರೆ ಎಲ್ಲೋ ಒಂದು ರೀತಿ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಸ್ಪಿರಿಚುವಲಿ ಅವರು ಹೆಚ್ಚಾಗಿ ಕನೆಕ್ಟೆಡ್ ಆಗಿರೋದ್ರಿಂದ ನಿಮ್ಮನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಮಾತಾಡಬೇಕು ಅನ್ನುವಂತಹ ಆಸೆಯನ್ನು, ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಹಾಗೆ ಅದಕ್ಕೋಸ್ಕರ ಬೆಸ್ಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಹೆಚ್ಚಾಗಿ ಇಲ್ಲಿ ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ನಿಮ್ಮೊಂದಿಗೆ ಪ್ರೀತಿಯ ವಿಚಾರಗಳನ್ನು ಶೇರ್ ಮಾಡಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಇಲ್ಲಿ ಹೆಚ್ಚಾಗಿ ನೀವು ಕೂಡ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು, ಅವರ ಮನಸ್ಸಿನಲ್ಲಿರುವ ದುಃಖಗಳು ಅಥವಾ ಕೆಲವೊಂದು ಕಹಿ ಘಟನೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಅವರ ಉದ್ದೇಶವಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ಇನ್ನಷ್ಟು ಗ್ರೋತ್ ಆಗಬೇಕು ಅನ್ನುವಂತಹದ್ದಿದೆ. ಹಾಗೆ ಕೆಲವೊಂದು ಹೊಸ ಕೆಲಸ ಕಾರ್ಯಗಳನ್ನು ಕೂಡ ಆರಂಭಿಸಬೇಕು ಅನ್ನುವಂತಹದ್ದಿದೆ. ಹಾಗೆ ನಿಮಗೋಸ್ಕರ ಹೊಸ ಕೆಲವೊಂದು ಗಿಫ್ಟನ್ನು ಕೂಡ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಪ್ರೀತಿಯನ್ನು ಆರಂಭಿಸಬೇಕು ಅನ್ನುವಂತಹದ್ದು ಇದೆ. ಹಾಗೆ ಕಹಿ ಘಟನೆಗಳು, ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಕೂಡ ಆಗಿದ್ದೀರಾ. ನಿಮ್ಮ ಪ್ರೀತಿಯಲ್ಲಿ ಬಹಳಷ್ಟು ಕೆಲವೊಂದು ಜಗಳಗಳು ಆಗಿದೆ, ಮನಸ್ತಾಪಗಳಿಗೆ ಆಗಿದೆ ನಿಮ್ಮಿಬ್ಬರ ಮಧ್ಯೆ. ಅದೆಲ್ಲವನ್ನು ಮರಿಬೇಕು ಅಂತ ಹೇಳಿಬಿಟ್ಟು ಅವರು ಕೂಡ ಬಯಸ್ತಾ ಇದ್ದಾರೆ. ಮತ್ತೆ ಹೊಸ ಪ್ರೀತಿಯನ್ನು ಆರಂಭಿಸಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರು ಫೈನಾನ್ಷಿಯಲಿ ಹೆಚ್ಚು ಸಕ್ಸಸ್ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವುದರ ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಆಗಬೇಕು ಅನ್ನುವಂತಹದ್ದು ಕೂಡ ಅವರ ಉದ್ದೇಶ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರಾಪರ್ಟೀಸನ್ನು ಖರೀದಿ ಮಾಡುವಂತಹದ್ದು ಕೂಡ, ಪರ್ಚೇಸ್ ಮಾಡುವಂತಹ ನಿರ್ಧಾರಗಳನ್ನು ಕೂಡ ಹೊಂದಿದ್ದಾರೆ. ಕೆಲವೊಂದು ಅಮೂಲ್ಯವಾದ ಗಿಫ್ಟನ್ನು ನಿಮಗೆ ಕೊಡಬೇಕು, ಉಡುಗೊರೆಗಳನ್ನು ಕೊಡಬೇಕು ಅನ್ನುವಂತಹದ್ದು. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮಗೆ ಸರ್ಪ್ರೈಸ್ ಗಿಫ್ಟನ್ನು ಮಾಡಬೇಕು ಅಂತ ಹೇಳಿ ಕೆಲವೊಂದು ಗಿಫ್ಟನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಆ ಪ್ರೀತಿಯನ್ನು ಆ ಗಿಫ್ಟನ್ನು ನಿಮಗೆ ಕೊಡುವುದರ ಮೂಲಕ ವ್ಯಕ್ತಪಡಿಸಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮನ್ನು ಬಹಳಷ್ಟು ಪ್ರೀತಿಸ್ತಾರೆ ಅನ್ನುವಂತಹದ್ದು ಅವರ ಜೀವನದಲ್ಲಿ. ನಿಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿ, ಯಾವಾಗಲೂ ನೀವು ಅವರ ಜೊತೆಯಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಮ್ಮೆ ಎಲ್ಲೋ ಒಂದು ರೀತಿ ಅವರು ಕೆಲವೊಂದು ಕಷ್ಟಗಳಿಂದ ನಿಮ್ಮಿಂದ ದೂರ ಆಗಿದ್ರು ಅನ್ನುವಂತಹದ್ದು, ಅಥವಾ ನಿಮ್ಮ ಮೇಲಿನ ಪ್ರೀತಿಯನ್ನು ಅವರು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದರ ಬಗ್ಗೆ ಹೆಚ್ಚಾಗಿ ಅವರು ದುಃಖಕ್ಕೆ ಒಳಗಾಗ್ತಾರೆ, ಆ ವಿಚಾರಗಳನ್ನು ನೆನಪಿಸ್ಕೊಂಡು ಅನ್ನುವಂತಹ ಭಾಳಷ್ಟು ದುಃಖ ಅನ್ನುವಂತಹದ್ದು ಕೂಡ ಅವರಿಗಿದೆ. ಆ ವಿಚಾರವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ನಿಮ್ಮ ಜೀವನವನ್ನು ಕೂಡ ಸುಂದರವಾಗಿಸಬೇಕು ಅಂತ ಭಾಳಷ್ಟು ಅವರು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ಹಾಗೆ ನೀವು ಅವರ ಜೊತೆ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನುವಂತಹದ್ದು ಕೂಡ ಆ ನಿರ್ಧಾರವನ್ನು ಕೂಡ ಮಾಡಿದರೆ. ಹಾಗೆ ಅವರಿಂದ ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ನಿಮಗೆ ಬಹಳಷ್ಟು ಹರ್ಟ್
ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ವಿಚಾರವಾಗಿ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ. ಹಾಗೆ ಅದರ ಬಗ್ಗೆ ಅವರು ನಿಮ್ಮೊಂದಿಗೆ ಕ್ಷಮೆ ಕೇಳಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಹಾಗೆ ಕೆಲವೊಂದು ಗಿಫ್ಟನ್ನು ನಿಮಗೆ ನೀವು ಇಷ್ಟಪಡುವಂತಹ ವಸ್ತುಗಳನ್ನು ಗಿಫ್ಟನ್ನು ಕೊಡುವುದರ ಮೂಲಕ ಅವರು ನಿಮ್ಮೊಂದಿಗೆ ಮತ್ತೆ ಹೊಸ ಪ್ರೀತಿಯನ್ನು ಆರಂಭಿಸಬೇಕು ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದಾರೆ. ಹಾಗೆ ಆ ವಿಚಾರವಾಗಿ ಕೂಡ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮೊಂದಿಗೆ ನಡೆದಂತಹ ಕೆಲವೊಂದು ಮನಸ್ತಾಪಗಳನ್ನು ನೆನೆಸ್ಕೊಂಡು ಭಾಳಷ್ಟು ಯಾವಾಗಲೂ ಕೂಡ ದುಃಖ ಪಡ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ನೆನಪಿಸ್ಕೊಂಡು ಅವರ ಜೀವನದಲ್ಲಿ ಕೆಲವೊಂದು ಕಷ್ಟಗಳು ಅನ್ನುವಂತಹದ್ದು ಇದೆ. ಫೈನಾನ್ಷಿಯಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಕೂಡ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನ ಉತ್ತಮವಾಗಿರಲಿ ಅನ್ನುವಂತಹ ಕಾರಣ ಕೂಡ ಅವರದಾಗಿದೆ. ಆದರೆ ಅದನ್ನು ಎಲ್ಲೋ ಒಂದು ರೀತಿ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಆ ವಿಚಾರಗಳನ್ನು ನಿಮ್ಮೊಂದಿಗೆ ತಿಳಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಭೇಟಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ನೀವು ಮ್ಯಾರೇಜ್ ಫಂಕ್ಷನ್ ಅಥವಾ ಈ ರೀತಿ ಯಾವುದೇ ಒಂದು ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಪರ್ಸನನ್ನು ಭೇಟಿ ಆಗ್ತೀರಾ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇರುವಾಗ ಆಗಿರ್ಬೋದು, ಯಾವುದೇ ರೀತಿ ನೀವು ಕೆಲವೊಂದು ಶುಭ ಸಮಾರಂಭಗಳಿಗೆ ಹೋದಾಗ ನಿಮ್ಮ ಪರ್ಸನನ್ನು ನೀವು ಭೇಟಿ ಆಗುವಂತಹ ಸಾಧ್ಯತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಭೇಟಿ ಆಗುವಂತಹ ಸಾಧ್ಯತೆ ಇದೆ. ಅಥವಾ ನಿಮ್ಮ ಫ್ರೆಂಡ್ಸಿನ ಮೂಲಕ ಕೂಡ ನೀವು ಭೇಟಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ನಿಮ್ಮ ಪ್ರೀತಿಯ ಜೀವನ ಮತ್ತು ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಪ್ರೀತಿಯಲ್ಲಿ ಇದೆ ಅನ್ನುವಂತಹದ್ದು, ಪ್ರೀತಿಯ ಜೀವನ ಮತ್ತೆ ಆರಂಭವಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಆ ವಿಚಾರವಾಗಿ ಸ್ಪಿರಿಚುವಲಿ ಹೆಚ್ಚು ಅವರು ಇವಾಗ ಗ್ರೋತ್ ಆಗಿದ್ದಾರೆ. ಎಲ್ಲೋ ಒಂದು ರೀತಿ ಅವರ ಜೀವನದಲ್ಲಿ ಇರುವಂತಹ ಕಷ್ಟಗಳಿಂದ ಅವರು ದೂರ ಆಗಿದ್ದರು. ಆದರೆ ಈಗ ಫೈನಾನ್ಷಿಯಲಿ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ಹೆಚ್ಚು ಅವರು ಗ್ರೋತ್ ಆಗಿದ್ದಾರೆ. ಹಾಗೆ ಮತ್ತೆ ಮರಳಿ ನಿಮ್ಮೊಂದಿಗೆ ಹೊಸ ಪ್ರೀತಿಯನ್ನು ಆರಂಭಿಸ್ತಾ ಇದ್ದಾರೆ. ಹಾಗೆ ಅವರ ಜೀವನದಲ್ಲಿ ಖಂಡಿತವಾಗಲೂ ಸಕ್ಸಸ್ಸನ್ನು ಅವರು ಕಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ಇದೆ. ಓಕೆ, ಸ್ಪಿರಿಚುವಲಿ ಹೆಚ್ಚಾಗಿ ಅವರು ಕನೆಕ್ಟೆಡ್ ಆಗಿದ್ದಾರೆ. ಹಾಗೆ ಅವರ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ಇರುವಾಗ ಮೊದಲು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಆದರೆ ಈಗ ಅವರ ಜೀವನದಲ್ಲಿ ಸಕ್ಸಸ್ಸನ್ನು ನೋಡಿದರೆ, ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿದ್ದಾರೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಇದೆ. ಕೆಲವೊಬ್ಬರು ಇಲ್ಲಿ ಕುಂಡಲಿನಿ ಶಕ್ತಿ ನಿಮ್ಮ ಪರ್ಸನ್ಗೆ ಜಾಗೃತವಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಕೂಡ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದಲೂ ಕೂಡ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಹೆಚ್ಚಾಗಿದೆ. ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡಬೇಕು. ಹಾಗೆ ಅವರ ಜೀವನದಲ್ಲಿ ಯಾವುದೇ ರೀತಿ ಕಷ್ಟದ ದಿನಗಳನ್ನು ಕಳೆದಿದ್ರು, ಅದರಿಂದ ಆ ಕಾರಣದಿಂದ ನಿಮ್ಮಿಂದ ದೂರವಾಗಿದ್ದರೂ ಕೂಡ ಆ ಎಲ್ಲ ವಿಚಾರಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು. ಮತ್ತು ಪ್ರೀತಿಯ ಜೀವನ ಆರಂಭಿಸಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ಹಾಗೆ ಆ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನುವಂತಹದ್ದನ್ನು ಕೂಡ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮಗೆ ಹೆಚ್ಚಾಗಿ ಇಲ್ಲಿ ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, 1 ವೀಕ್ ಅಥವಾ 6 ಡೇಸ್ ಒಳಗೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳನ್ನು ಹೋಗಲಾಡಿಸಬೇಕು ಅಂತ ಭಾಳಷ್ಟು ಅವರು ನಿಮಗೆ ತಿಳಿಯದ ಹಾಗೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು